ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ನಾನೊಂದು ಸ್ಟೋರೇಜ್ ಬಾಕ್ಸ್ ತೊಗೊಂಡಿದ್ದೆ, ಸ್ಟೋರ್ ಮಾಡೋದಕ್ಕೆ ಬಾಕ್ಸ್ ತೊಗೊಂಡಿದ್ದೆ. ಅದನ್ನು ತೋರಿಸೋಣ ಅಂದ್ಬಿಟ್ಟು ನಾನು ತೋರಿಸ್ತಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ, ₹601 ಕೊಟ್ಟು ತೊಗೊಂಡಿದ್ದೆ. ನೋಡಿ, ಇವಾಗ ಇದು ಚೆನ್ನಾಗಿದೆ. ನಮ್ಗೆ ರೇಷನ್ನು ಮತ್ತು ಚಿಕ್ಕ ಚಿಕ್ಕದಾಗಿ ಪುಟ್ಟದಾಗಿರೋವನ್ನೆಲ್ಲ ನಾವು ಹಾಕಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ಇದು ಒಟ್ಟು ನಮ್ಮ ಮನೇಲಿ 6 ಬಾಕ್ಸ್ ಇದೆ. 6 ಥರ ತೊಗೊಂಡಿದ್ದೀನಿ. ಇದು ಸಿಮೆಂಟ್ ಕಲರ್ದು, ಗ್ರೇ ಕಲರ್ದು 2 ತೊಗೊಂಡಿದ್ದೀನಿ, ಕಲರ್ದು 2 ತೊಗೊಂಡಿದ್ದೀನಿ. ನೋಡಿ, ಇದು ಒಂದು ತೊಗೊಂಡಿದ್ದೀನಿ. ಮತ್ತು ನೋಡಿ, ಇವಾಗ ಇದು ತುಂಬ ಚೆನ್ನಾಗಿತ್ತು. ಕಲರ್ ಚೆನ್ನಾಗಿದೆ, ಆದರೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ. ನೋಡಿ, ಈ ಥರ ನಮಗೆ ಸೆಟ್ಟಾಗಿ ನಮಗೆ ಡ್ರಾಗಳು ಚೆನ್ನಾಗಿರುತ್ತೆ. ಒಂದೊಂದರಲ್ಲೂ ಒಂದೊಂದು ಹಾಕಿಟ್ಕೋಬೋದು. ನಾನು ಯೂಟ್ಯೂಬ್ ಐಟಮ್ ಎಲ್ಲ ಒಂದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದೇ ಥರ ಇದರಲ್ಲಿ ಒಂದೊಂದರಲ್ಲಿ ಒಂದೊಂದು ಹಾಕಿಟ್ಕೊಂಡಿದ್ದೀನಿ. ಮತ್ತು ನಮ್ಮ ಬೆಡ್ರೂಮಲ್ಲೇ ಆ ಕಡೆ ಈ ಕಡೆ ಒಂದೊಂದು ಇಟ್ಕೊಂಡಿದ್ದೀವಿ, ಏನಾದರೂ ಇಟ್ಕೊಳ್ಳೋದಕ್ಕೆ. ಮತ್ತು ಫೋನ್ ಎಲ್ಲ ಇಟ್ಕೊಳ್ಳೋದಕ್ಕೆಲ್ಲನೂ ಇಟ್ಕೊಂಡಿದ್ದೀನಿ ಕೂಡ. ನೋಡಿ, ಇದನ್ನು ನಾವು ರೇಷನ್ ಎಲ್ಲ ಅಡುಗೆ ಮನೆಯಲ್ಲಿ ಬಾಕ್ಸ್ಗಳಲ್ಲಿ ಹಾಕಿಟ್ಕೊಂಡಿದ್ದೆ. ಹಾಗಾಗಿ ನಮಗೆ ಕೈಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನಾವು ರೇಷನ್ ಸ್ಟೋರ್ ಮಾಡಿಟ್ಕೊಳ್ಳೋಣ ಅಂದ್ಬಿಟ್ಟು ತಗೊಂಡಿದ್ದೀನಿ. ತಗೊಂಡು ನೋಡಿ, ಈ ಥರ ಫಿಟ್ ಮಾಡ್ಕೊಬೇಕಾಗುತ್ತೆ. ಈ ಥರ ನೋಡಿ, ಒಂದೊಂದು ಟ್ರೇಗೂ ಒಂದೊಂದು ಇದ್ದಿರುತ್ತೆ. ಇದು ಲಾಸ್ಟ್ದು ಕೆಳಗಡೆ ಇದು ನಿಂತ್ಕೊಳ್ಳೋದು ಟ್ರೇ. ಇದು ನಾವು ಎಲ್ಲಿ ಬೇಕಾದ್ರೆ ಅಲ್ಲಿ ಇಟ್ಕೋಬೋದು. ಮತ್ತು ತೊಳ್ಕೊಬೋದು, ಕ್ಲೀನಾಗಿ ತೊಳೆದು ಜೋಡಿಸಿ ಇಟ್ಕೋಬೋದು. ಮತ್ತು ಎಲ್ಲಿ ಬೇಕಾದ್ರೆ ಅಲ್ಲಿ ತಳ್ಕೊಂಡು ನಾವು ಗುಡಿಸ್ಕೊಳ್ಬೇಕಾದ್ರೆ ಕೂಡ ಕ್ಲೀನ್ ಮಾಡಿಕೊಂಡು ಇಟ್ಕೋಬೋದಾಗುತ್ತೆ. ನೋಡಿ, ಈ ಥರ ಒಂದೊಂದಕ್ಕೂ ಒಂದು ಟ್ರೇ ಇರುತ್ತೆ. ಈ ಥರ ಇಟ್ಕೊಂಡು ನೋಡಿ, ಈ ಥರ ಎಲ್ಲ ಪ್ರತಿಯೊಂದನ್ನು ಒಂದ್ರ ಮೇಲೆ ಒಂದು ಜೋಡಿಸ್ಕೋಬೇಕಾಗುತ್ತೆ. ಇದು ಒಂದಾಯಿತು. ಇದಾಯಿತು ನೋಡಿ. ಈ ಥರ ಅದಕ್ಕೆಲ್ಲ ನಮಗೆ ಕರೆಕ್ಟಾಗಿ ಅಳತೆಗೆ ಇಟ್ಟಿರ್ತಾರೆ. ಅದನ್ನು ನಾವು ಸೆಟ್ ಮಾಡಿ ಹಾಕ್ಕೋಬೇಕಷ್ಟೇನೆ. ಸೆಟ್ ಮಾಡಿ ಹಾಕ್ಕೋಬೇಕು. ಅದನ್ನು ವೀಡಿಯೋ ಸರಿಯಾಗಿ ಬರ್ತಿಲ್ಲ, ಕಾಣಿಸ್ತಿಲ್ಲ ಸರಿಯಾಗಿ, ಕ್ಷಮಿಸಿ. ನೋಡಿ, ಇದನ್ನು ಮತ್ತು 6 ಬಾಕ್ಸ್ ಬಂದಿದೆ. 6 ಬಾಕ್ಸ್ಗೆ 6 ಟ್ರೇ ಥರ ಬಂದಿದೆ. 6ಕ್ಕೆ 8 ಬರುತ್ತೆ. 8 ಕ್ಲ್ಯಾಂಪ್ ಬರುತ್ತೆ. ಮೇಲೆ ಒಂದು ಕವರಾಗಿ ಬರುತ್ತೆ. ನೋಡಿ, ಇದಕ್ಕೆ 4 ಪೈಪ್ ಥರ ಬಂದಿರುತ್ತೆ. ಇದನ್ನು ನಾವು ಫಿಟ್ ಮಾಡ್ಕೊಂಬಿಟ್ಟು ನಾವು ಹಾಕ್ಕೊಂಬಿಟ್ರೆ ಆಗಿಬಿಡುತ್ತೆ. ನೋಡಿ, 4 ಈ ಥರ ಸೇರಿಸ್ಕೊಂಬಿಟ್ಟು ಇದು ಕೆಳಗಡೆ ನಾವು ಜೋಡಿಸಿಟ್ಟಿದ್ದೀವಲ್ಲ, ಅದಕ್ಕೆ ಫಿಟ್ ಮಾಡ್ಕೊಂಬಿಟ್ಟು ಅದರೊಳಗಡೆ ಹಾಕ್ಬಿಟ್ರೆ ಆಗಿಬಿಡುತ್ತೆ. ಕ್ಲೀನಾಗಿ ಇದ್ಬಿಡುತ್ತೆ. ನಮಗೆ ನೀಟಾಗಿ ಒಳಗಡೆ ಇರುತ್ತೆ. ಮತ್ತು ಜಿರಳೆ ಧೂಳು ಏನೂ ಸೇರದೇನೆ ನೀಟಾಗಿರುತ್ತೆ. ಮತ್ತು ನಾವು ಸಾಸಿವೆ ಜೀರಿಗೆ ಡಬ್ಬಗಳು ಕೂಡ, ಸಣ್ಣ ಸಣ್ಣ ಡಬ್ಬಗಳನ್ನ ಕೂಡ ಇಟ್ಕೋಬೋದು. ನಮಗೇನಾದರೂ ಬೇಕಾಗಿದ್ದರೆ ಕೂಡ ಇಟ್ಕೋಬೋದಾಗುತ್ತೆ. ಏನು ಬೇಕೋ ಅದನ್ನು ಸ್ಟೋರೇಜ್ ಮಾಡಿ ಇಟ್ಕೋಬೋದು. ಆ ಥರ ನಮಗೆ ಮಾತ್ರೆಗಳಿಗೆಲ್ಲನೂ ಈ ಥರದ್ರಲ್ಲೇ ನಾವು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ಎಲ್ಲನೂ ಪ್ರತಿಯೊಂದು ಹಾಕಿಟ್ಕೊಂಡಿದ್ದೀನಿ. ಮತ್ತು ಒರೆಸೋ ಬಟ್ಟೆಗಳು, ಪಾತ್ರೆ ಹಿಡಿಯೋ ಬಟ್ಟೆಗಳನ್ನೆಲ್ಲ ಒಂದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆ ಥರ ನಾನು ಎಲ್ಲನೂ ಇದೇ ಥರ ಇಟ್ಕೊಂಡು, ಸುಮಾರು ಸಾಮಾನುಗಳೆಲ್ಲ ಇದರಲ್ಲಿ, ಸುಮಾರು ಐಟಮ್ಸ್ ಎಲ್ಲ ತುಂಬ ಸೇರಿಬಿಡುತ್ತೆ. ಇದರಲ್ಲಿ ಎಲ್ಲ ಸೇರಿ ಒಂದೇ ಥರ ಚೆನ್ನಾಗಿರುತ್ತೆ. ಇದರಲ್ಲಿ ಕಾಣದೆ ಧೂಳು ತುಂಬದೆ ಕ್ಲೀನಾಗಿರುತ್ತೆ. ನೋಡಿ, ಇವಾಗ ಈ ಥರ ಫಿಟ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಈ ಥರ ಲೈನಾಗಿ ಪ್ರತಿಯೊಂದನ್ನು ಫಿಟ್ ಮಾಡ್ಕೋಬೇಕಾಗುತ್ತೆ. ಫಿಟ್ ಮಾಡಿಕೊಂಡು ಒಂದರೊಳಗಡೆ ಒಂದು ಹಾಕಿಬಿಟ್ಟು ನಾವು ಇಟ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಇದು ಸ್ವಲ್ಪ ಕ್ವಾಲಿಟಿ ಕಮ್ಮಿನೇ ಬಂದಿದೆ. ನೋಡಿ, ಈ ಥರ ಇರುತ್ತೆ. ಈ ಥರ ಇದ್ದು ಒಂದೊಂದು ಹಾಕಬೇಕಾದ್ರೆ ಇದರಲ್ಲಿ ಯಾವಾಗಲೂ ಒಂದು ತಿಳ್ಕೊಬೇಕು, ಕೆಳಗಡೆಯಿಂದ ವೆಯ್ಟ್ ಹಾಕ್ಕೊಂಡೋಗ್ಬೇಕು, ಮೇಲೆ ವೆಯ್ಟು ಕಡಿಮೆ ಹಾಕ್ಕೊಂಡೋಗ್ಬೇಕು. ಇದು ನಾನು ಮೀಶೋದಲ್ಲಿ ತಗೊಂಡಿದ್ದೆ, ಬಟ್ಟೆ ಎಲ್ಲ ಹ್ಯಾಂಗ್ ಮಾಡೋದಕ್ಕೆ. ಬಾಗಿಲು ಹಿಂದೆ ಮತ್ತು ಗೋಡೆಯಲ್ಲಿ ನಮಗೆ ಹಾನಿ ಜಾಸ್ತಿ ಹೊಡೆಯೋಂಗಿಲ್ವಲ್ಲ, ಹಂಗಾಗಿ ಹ್ಯಾಂಗ್ ಮಾಡಿದ್ದೆ. ನಮ್ಮ ವೀಡಿಯೋನ ನೋಡಿ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.